ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ 4 ಬಗೆಯ ಉಂಡೆಗಳು. ನಾನು ಹೇಳಿರುವಂತಹ ರೀತಿಯಲ್ಲಿ ಪಾಕ ಮಾಡಿ ಉಂಡೆ ಮಾಡಿದ್ರೆ ಸ್ವಲ್ಪನೂ ಕೆಡದೆ ರೀತಿಯಲ್ಲಿ ಉಂಡೆ ಸಖತ್ತಾಗಿ ಬರುತ್ತೆ. ಇದು ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಡು ಬರ್ತಿರುವಂತಹ ಉಂಡೆಗಳು. ಹಾಗಾದರೆ ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ಏನು ಅಂತ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಎಳ್ಳುಂಡೆಗೆ ಬಾಣಲಿ ಬಿಸಿಗಿಟ್ಟು 3/4 kg ಎಳ್ಳು ಹುರ್ಕೊಳ್ತಾ ಇದ್ದೀನಿ. ಘಮ್ ಅಂತ ಪರಿಮಳ ಬರುವವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಈ ಎಳ್ಳು ನಾನು ಕ್ಲೀನಾಗಿ ತೊಳೆದು ರಾತ್ರಿ ಪೂರ್ತಿ ನೆನೆಸಿಟ್ಟು ನಂತರ ನೀರು ತೆಗೆದು ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೇನೆ. ಎಳ್ಳು ಉರಿಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉರಿರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಸೀದೋಗುತ್ತೆ. ನೋಡಿ, ಎಳ್ಳು ಹುರಿದಾಗಿದೆ. ಚೆನ್ನಾಗಿ ಘಮ್ ಅಂತ ಪರಿಮಳ ಬರ್ತಾ ಇದೆ. ಇದು ತಣ್ಣಗಾಗೋಕ್ಕೆ ಬಿಡಬೇಕು. ನಂತರ ಗೋಧಿ ಉಂಡೆಗೆ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಚಪಾತಿ ಮಾಡ್ತೀರಲ್ಲ, ಅದೇ ಗೋಧಿ ಹಿಟ್ಟನ್ನೇ ನಾವು ಇದಕ್ಕೆ ಬಳಸಬಹುದು. ಗೋಧಿ ಹಿಟ್ಟು ಘಮ್ ಅಂತ ಪರಿಮಳ ಬರುವ ತನಕ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಹುರಿದಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋಕ್ಕೆ ಬಿಡಬೇಕು. ಇಡೀ ಗೋಧಿಯಲ್ಲಿ ಬೇಕಾದರೂ ಮಾಡ್ಕೊಳ್ಬಹುದು, ಆದರೆ ಅದು ಮಿಲ್ಲಿಗೆ ಕೊಡಬೇಕು ಪುಡಿ ಆಗೋಕ್ಕೆ. ನಂತರ ಕಡಲೆ ಉಂಡೆ ಮಾಡೋಕ್ಕೆ ಕೆಂಪು ಕಡಲೆ ತಗೊಂಡಿದ್ದೀನಿ. ಇದು ಅಷ್ಟೇ 3/4 kg ತಗೊಂಡಿದ್ದೀನಿ. ಈ ಕೆಂಪು ಕಡಲೆ ಚೆನ್ನಾಗಿ ಫ್ರೈ ಆಗಬೇಕು. ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗುವ ತನಕ ಹುರ್ಕೊಳ್ಬೇಕಾಗುತ್ತೆ. ಈ ಹುರಿದಿರುವಂತಹ ಕಡಲೆ ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಬೇಕು. ನಂತರ ಈ ಉಂಡೆಗಳಿಗೆ ಹಾಕೋಕ್ಕೆ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬಹುದು. ನಾನು 1 ಕಪ್ಪಿನಷ್ಟು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ 1 ಉಂಡೆಗೆ ಕೊಬ್ಬರಿ ಹಾಕ್ತೀನಿ, 1 ಉಂಡೆಗೆ ಗೇರು ಬೀಜ ಹಾಕ್ತೀನಿ, ಇನ್ನೊಂದು ಉಂಡೆಗೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ನೋಡಿ, ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗಿತೇನೆ. ನಂತರ ಅದೇ ಬಾಣಲಿಗೆ ಗೇರು ಬೀಜ ಹಾಕಿ ಹುರಿತಾ ಇದ್ದೀನಿ. ಗೇರು ಬೀಜ ತುಪ್ಪ ಹಾಕಿ ಹುರಿಯೋ ಅವಶ್ಯಕತೆ ಇಲ್ಲ, ಹೀಗೆ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಗೇರು ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಕಡಲೆ ಬೀಜದ ಉಂಡೆಗೆ ಅರ್ಧ kg ನೆಲಗಡಲೆ ಬೀಜ ತಗೊಂಡಿದ್ದೀನಿ. ಈ ನೆಲಗಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡಬೇಕು. ಮೇಲಿನ ಸಿಪ್ಪೆ ಪೂರ್ತಿ ಬರುವ ತನಕ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಕಡಲೆ ಬೀಜ ಚೆನ್ನಾಗಿ ಹುರಿದಾಗಿದೆ. ಕಡಲೆ ಬೀಜ ಹುರಿದ ನಂತರ ಮೇಲಿನ ಸಿಪ್ಪೆ ಪೂರ್ತಿಯಾಗಿ ತೆಗೆದು ಸ್ವಲ್ಪ ಜಜ್ಜಿಕೊಂಡು ಈ ರೀತಿ ಇಟ್ಕೊಳ್ಬೇಕು. ನೋಡಿ, ಹುರಿದಿರುವಂತಹ ಕೆಂಪು ಕಡಲೆನೂ ತಣ್ಣಗಾಗಿದೆ. ಇದನ್ನು ನಾನೀಗ ಪುಡಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕಾಗುತ್ತೆ. ಪುಡಿ ಆದ ನಂತರ ಜಲ್ಲಡಿ ಹಿಡಿಬೇಕು. ತುಂಬ ನೈಸಾಗಿ ಪುಡಿ ಆಗುವ ಅವಶ್ಯಕತೆ ಇಲ್ಲ, ಹಾಗಂತ ತುಂಬ ದೊರಕಾಗಿಯೂ ಇರಬಾರ್ದು. ನೋಡಿ, ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಜಲ್ಲಡಿ ಹಿಡಿಬೇಕು. ಕಡಲೆ ಉಂಡೆಗೆ ಪುಡಿ ರೆಡಿ ಆಗಿದೆ. ನಾಲ್ಕು ಬಗೆಯ ಉಂಡೆ ಮಾಡಲಿಕ್ಕೆ 3.5 kg ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಲೋಟದಷ್ಟು ನೀರು ಹಾಕಿ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿ ಪಾಕ ಬರಬೇಕು. ನೂಲಿನ ಪಾಕ ಅಂತಾರೆ ನೋಡಿ, ಆ ಪಾಕ ಬರಬೇಕಾಗುತ್ತೆ. ಗೋಧಿ ಮತ್ತು ಕೆಂಪು ಕಡಲೆ ಉಂಡೆಗೆ ನೂಲಿನ ಪಾಕ ಬರಬೇಕು. ಎಳ್ಳುಂಡೆ ಮತ್ತು ಕಡಲೆ ಬೀಜದ ಉಂಡೆಗೆ ಏರ್ ಪಾಕ ಬರಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಪಾಕ ಹೇಗೆ ಮಾಡೋದು ಅಂತ.
ನೋಡಿ ಬೆಲ್ಲ ಚೆನ್ನಾಗಿ ಕೊದಿ ಬರ್ತಾ ಇದೆ. ಪಾಕ ಬಂದಿದೆಯಾ ನೋಡೋಣ. ನೋಡಿ ಪಾಕ ಇನ್ನ ಬರಲಿಲ್ಲ. ಇದು ಬೆಲ್ಲ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಕೊದಿ ಬಂದ ನಂತರ ಪುನಃ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಪಾಕ ಚೆನ್ನಾಗಿ ಬಂದಿದೆ. ಈ ರೀತಿ ನೂಲು ಪಾಕ ಬರಬೇಕು. ಫಸ್ಟ್ ನಾನು ಕೆಂಪು ಕಡಲೆ ಉಂಡೆ ಮಾಡ್ತಾ ಇದ್ದೀನಿ. ಇದಕ್ಕೆ 1.5 ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಪಾಕ ತೀರಾ ಗಟ್ಟಿಯೂ ಆಗಬಾರ್ದು, ಹಾಗೆ ತೀರಾ ನೀರಾಗಿಯೂ ಇರಬಾರ್ದು. ಉಂಡೆ ಕರೆಕ್ಟಾಗಿ ಬರಲ್ಲ. ನೋಡಿ ಕೊಬ್ಬರಿ ತುಂಡು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪಾಕ ಹಾಕಿ ಉಂಡೆ ಮಾಡಬೇಕು. ಸ್ವಲ್ಪ ಹಿಟ್ಟಿಗೆ ಫಸ್ಟು ಪಾಕ ಹಾಕ್ಕೊಂಡು ಉಂಡೆ ಮಾಡಬೇಕಾಗುತ್ತೆ. ಎಲ್ಲ ಹಿಟ್ಟಿಗೂ ಒಮ್ಮೆಲೆ ಪಾಕ ಹಾಕೋಕ್ಕೆ ಹೋಗಬಾರ್ದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೈಗೆ ತುಪ್ಪ ಸವರಿಕೊಂಡು ಉಂಡೆ ಮಾಡಬೇಕು. ಪಾಕ ಕರೆಕ್ಟಾಗಿ ಬಂದರೆ ಉಂಡೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇದು ಉಂಡೆ ಗಟ್ಟಿ ಆಗುತ್ತೆ. ಬೆಲ್ಲದ ಪಾಕ ಬಿಸಿ ಇರುವಾಗಲೇ ಉಂಡೆ ಮಾಡಿಕೊಳ್ಬೇಕು. ಪಾಕ ತಣ್ಣಗಾಗೋಕ್ಕೆ ಬಿಡಬೇಡಿ. ಕೆಂಪು ಕಡಲೆ ಉಂಡೆ ರೆಡಿ ಆಗಿದೆ. ನೆಕ್ಸ್ಟ್ ಉಂಡೆ ಗೋಧಿ ಉಂಡೆ ಮಾಡ್ತಾ ಇದ್ದೀನಿ. ಈ ಗೋಧಿ ಹಿಟ್ಟಿಗೆ ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಏಲಕ್ಕಿ ಪುಡಿ 1.5 ಸ್ಪೂನಿನಷ್ಟು ಹಾಕಿದ್ದೀನಿ. ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಡಲೆ ಉಂಡೆ ಮಾಡಿದ ರೀತಿಯಲ್ಲೇ ಗೋಧಿ ಉಂಡೆನೂ ಮಾಡಿಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಿಟ್ಟಿಗೆ ಪಾಕ ಹಾಕ್ಕೊಂಡು ಉಂಡೆ ಮಾಡಿಕೊಳ್ಬೇಕು. ಈ ಗೋಧಿ ಹಿಟ್ಟಿನ ಉಂಡೆಗೆ ಸ್ವಲ್ಪ ಪಾಕ ಜಾಸ್ತಿನೇ ಬೇಕಾಗುತ್ತೆ. ಗೋಧಿ ಹಿಟ್ಟು ಪಾಕ ಹೀರ್ಕೊಳ್ಳುತ್ತೆ. ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಉಂಡೆ ಮಾಡಿಕೊಳ್ಬೇಕು. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಮಾಡಿಕೊಳ್ಳೋದು ಒಳ್ಳೆಯದು. ತುಂಬ ಜಾಸ್ತಿ ಬಿಸಿ ಇರುವಾಗ ಮಾಡೋಕ್ಕೆ ಹೋಗಬೇಡಿ. ನೋಡಿ ಗೋಧಿ ಉಂಡೆನೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೇ ರೀತಿ ನಾನು ಎಲ್ಲ ಗೋಧಿ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ. ಎಳ್ಳುಂಡೆಗೆ ಪಾಕ ಸ್ವಲ್ಪ ಗಟ್ಟಿ ಆಗಬೇಕು. ಅದಕ್ಕೆ ನಾನು ಪಾಕವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಕೊದಿ ಬರಬೇಕು. ನೋಡಿ ಬೆಲ್ಲದ ಪಾಕ ಚೆನ್ನಾಗಿ ಕೊದಿ ಬರ್ತಾ ಇದೆ. ಪಾಕ ಬಂದಿದೆಯಾ ನೋಡೋಣ. ಒಂದು ಕಪ್ಪಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಹಾಕ್ತಾ ಇದ್ದೀನಿ. ಈ ಪಾಕ ಲೈಟಾಗಿ ಉಂಡೆ ಪಾಕದ ಹದಕ್ಕೆ ಬರಬೇಕು. ನೋಡಿ ಬಂದಿದೆ. ನೋಡಿ ಈ ರೀತಿ ಉಂಡೆ ಬರಬೇಕದು. ಪಾಕ ಆಗಿದೆ. ನಾನು ಎಳ್ಳುಂಡೆ ಮಾಡ್ಕೊಳ್ತೀನಿ. ಹುರಿದಿರುವಂತಹ ಎಳ್ಳಿಗೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಹಾಗೆ ಗೇರು ಬೀಜ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೇಕಾಗತ್ತೆ. ತುಂಬ ಬಿಸಿ ಇರುವಾಗ ಕಟ್ಟುವ ಅವಶ್ಯಕತೆ ಇಲ್ಲ. ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಮಾಡ್ಕೊಳ್ಬಹುದು. ಎಳ್ಳುಂಡೆ ಮಾಡಬೇಕಾದ್ರೆ ಅದೇ ದಿವಸನೇ ಎಳ್ಳನ್ನು ಹುರ್ಕೊಂಡು ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಉಂಡೆ. ನೋಡಿ ಪಾಕ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿದೆ. ಈಗ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬಿಸಿ ಇರುವಾಗ ಕೈ ಹಾಕೋಕ್ಕೆ ಹೋಗಬೇಡಿ. ಕೈ ಸುಡೋ ಚಾನ್ಸಸ್ ಇರುತ್ತೆ. ತುಪ್ಪ ಸವರ್ಕೊಂಡು ಉಂಡೆ ಮಾಡಿಕೊಳ್ಬೇಕು. 2 ಸ್ಪೂನಿನಷ್ಟು ತುಪ್ಪ ಇದ್ದರೆ ಸಾಕು. 4 ಬಗೆಯ ಉಂಡೆ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಉಂಡೆ. ಇದೇ ರೀತಿ ನಾನು ಎಲ್ಲ ಉಂಡೆನೂ ಮಾಡಿ ಇಟ್ಕೊಂಡಿದ್ದೀನಿ.
ನೆಲಗಡಲೆ ಬೀಜದ ಉಂಡೆ ಮಾಡಲಿಕ್ಕೆ ಪಾಕ ಸ್ವಲ್ಪ ಗಟ್ಟಿ ಆಗಬೇಕು. ಅದಕ್ಕೆ ನಾನು ಸ್ಟವ್ ಮೇಲೆ ಪಾಕ ಇಟ್ಟಿದ್ದೀನಿ. ಈ ಪಾಕ ಕೊದಿ ಬಂದರೆ ಸಾಕಾಗುತ್ತೆ. ನೆಲಗಡಲೆ ಬಿಡಿ ಬಿಡಿ ಇರೋದ್ರಿಂದ ನೀರಾದರೆ ಅದು ಉಂಡೆ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಕೊದಿ ಬಂದಿದೆ, ಸಾಕು. ಹುರಿದು ಸ್ವಲ್ಪ ಪುಡಿ ಮಾಡಿರುವಂತಹ ನೆಲಗಡಲೆ ತಗೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ ನಂತರ ಬೆಲ್ಲದ ಪಾಕ ಹಾಕಬೇಕು. ಹಾಕಿರುವಂತಹ ಬೆಲ್ಲದ ಪಾಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಕಡಲೆ ಬೀಜಗೂ ಬೆಲ್ಲದ ಪಾಕ ಚೆನ್ನಾಗಿ ಹಿಡಿಬೇಕಿದು. ಬೆಲ್ಲದ ಪಾಕ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಮಾಡಬೇಕು. ಉಂಡೆ ನೀವು ಯಾವ ಸೈಜ್ ಬೇಕಾದರೂ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ನೆಲಗಡಲೆ ಉಂಡೆಗೆ ಬೇಕಾದರೆ ನೀವು ಕೊಬ್ಬರಿ ತುರಿನೂ ಹಾಕ್ಕೊಳ್ಬಹುದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿರುವಂತಹ ಉಂಡೆಗಳು 2 ತಿಂಗಳಾದರೂ ಏನೂ ಆಗಲ್ಲ, ಸ್ವಲ್ಪನೂ ಕೆಡಲ್ಲ, ಫ್ರೆಶ್ ಆಗೇ ಇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು 4 ಬಗೆಯ ಟ್ರೆಡಿಷನಲ್ ರೀತಿಯ ಉಂಡೆಗಳು. ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಆರೋಗ್ಯಕರ ಅಡುಗೆಗಳಿಗೆ KR ಚಾನಲಿಗೆ ಹೋಗಿ ವಿಸಿಟ್ ಕೊಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.